ರೈತರ ಜಮೀನಿನಲ್ಲಿ ಕಿಡಿಗೇಡಿಗಳು ಬೋರ್ವೆಲ್ ಕೇಸಿಂಗ್ ಮತ್ತು ಪೈಪ್ಗಳನ್ನು ಒಡೆದು ಹಾಕಿ ಪುಡಿ ಪುಡಿ ಮಾಡಿರುವ ಘಟನೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿರಾ ತಾಲೂಕಿನ ಮದಲೂರು ಪಂಚಾಯಿತಿಯ ಬಪ್ಪನಾಡು ಗ್ರಾಮದ ವಾಸಿಗಳಾದ ಭಾರತಮ್ಮ ಮತ್ತು ಶಿವಣ್ಣ ಎಂಬ ರೈತ ದಂಪತಿಯ ಜಮೀನಿನಲ್ಲಿ ಇದ್ದ ಬೋರ್ವೆಲ್ ಕೇಸಿಂಗ್ ಮತ್ತು ಪೈಪ್ಗಳನ್ನು ಕಿಡಿಗೇಡಿಗಳು ಒಡೆದು ಹಾಕಿ ಪುಡಿ ಪುಡಿ ಮಾಡಿದ್ದಾರೆ. ಇದನ್ನು ಕಂಡ ರೈತ ದಂಪತಿ ಕಂಗಾಲಾಗಿದ್ದಾರೆ. ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವ ಸಂಬಂಧಪಟ್ಟ ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸಿಕೊಡಿ ಎಂದು ಪೊಲೀಸರ ಮುಂದೆ ದಲಿತ ರೈತ ಮಹಿಳೆ ಗೋಳಿಟ್ಟಿದ್ದಾರೆ. ಬಿಟ್ರೆ ರಾತ್ರಿ ಒಂದು 11 ಗಂಟೆಗೂ ನೋಡಿದ್ವಿ, ನೀರು ಬರ್ತಾ ಇದ್ವು. ಅದು ಯಾವಾಗ ಆಗೈತೆ ಇದು ಲೆಂತ್ ಕಟ್ ಮಾಡಿ ಹೋಗ್ಯಾರ ಸಹ. ಅದು ಈ ಥರ ಆದರೆ ನಾವು ಒಬ್ಬೊಬ್ಬರೇ ಇರ್ತೀವಿ, ನಮ್ಮ ಯಜಮಾನ್ರು ಸಿರಾಗಿ ಕೂಲಿ ಹೋಗ್ತಾರೆ. ಏನಾನ ಹೆಚ್ಚು ಕಡಿಮೆ ಆದರೆ ನಾವು ಅಕ್ಕಪಕ್ಕದವ್ರನ್ನು ಕೇಳ್ಬೇಕಾ, ಯಾರನ್ನು ಕೇಳ್ಬೇಕು ಸಹ. ಅದಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಪಂಚಾಯತ್. ಏನಕ್ಕ ಸಮಸ್ಯೆ ಇದು? ಏನಿಲ್ಲ ಸರ್ ಸಮಸ್ಯೆ, ಅದೇ ಇದು ನೀರಿಂದು ಜೋರಾಗಿ ಬರೋವು. ಅದರಿಂದ ಒಂದು ಸ್ವಲ್ಪ ನೀರು ಮಣ್ಣು ಥರ ಬರೋವು. ಅದರಿಂದ ನೀರು ಮಣ್ಣು ಥರ ಆಯಲ್ ಥರ ಬರೋದ್ರಿಂದ ನಾವು ನೀರು ಎತ್ಬಿಟ್ರೆ ಚೆನ್ನಾಗಿ ಬರುತ್ತೆ ಅಂತ ಎತ್ಬಿಟ್ಟಿದ್ವಿ. ಇಲ್ಲಿ TC ಇರೋರು ಬಂದು ಎತ್ಬೇಡ್ರಿ ಅಂತ ಹೇಳೋರು. ನಾವು ಏನು ಮಾಡೀವಿ ಅಂದರೆ ನೀರು ಕುಡಿದು ನೆಗಡೆ ತಲೆನೋವು ಆಗಿರೋದ್ರಿಂದ ಒಂದು ಸ್ವಲ್ಪ ನೀರು ವೇಸ್ಟ್ ಎಲ್ಲ ಹೋಗ್ಲಿ, ಚೆನ್ನಾಗಿ ಬರಲಿ ಅಂತ ಎತ್ಬಿಟ್ಟಿದ್ವಿ. ಎತ್ಬಿಟ್ಟಿರೋದ್ರಿಂದ ಬಂದು ಹೇಳಿರು ನಾವು ನೀರು ಚೆನ್ನಾಗಿ ಬರ್ತಾ ಇಲ್ವಲ್ಲ, ವೇಸ್ಟ್ ಎಲ್ಲ ಹೋಗ್ಲಿ ಅಂತ ಎತ್ಬಿಟ್ಟಿದ್ವಿ. ಎತ್ಬಿಟ್ರೆ ರಾತ್ರಿ ಒಂದು 11 ಗಂಟೆಗೂ ನೋಡಿದ್ವಿ, ನೀರು ಬರ್ತಾ ಇದ್ವು. ಅದು ಯಾವಾಗ ಆಗೈತೆ ಇದು ಲೆಂತ್ ಕಟ್ ಮಾಡಿ ಹೋಗ್ಯಾರ ಸಹ. ಅದು ಈ ಥರ ಆದರೆ ನಾವು ಒಬ್ಬೊಬ್ಬರೇ ಇರ್ತೀವಿ, ನಮ್ಮ ಯಜಮಾನ್ರು ಸಿರಾಗಿ ಕೂಲಿ ಹೋಗ್ತಾರೆ. ಏನಾನ ಹೆಚ್ಚು ಕಡಿಮೆ ಆದರೆ ನಾವು ಅಕ್ಕಪಕ್ಕದವ್ರನ್ನು ಕೇಳ್ಬೇಕಾ, ಯಾರನ್ನು ಕೇಳ್ಬೇಕು ಸಹ. ಅದಕ್ಕೆ ನ್ಯಾಯ ಒದಗಿಸ್ಕೊಡ್ರಿ ಪಂಚಾಯತ್. ಈಗ ಹೊಸ TCಗೆ ಅಪ್ಲೈ ಮಾಡಿದಿರಾ? ಹೊಸ TCಗೆ ಅಪ್ಲೈ ಮಾಡಿದೀವಿ ಸರ್, ಮಾತಾಡಿದೀವಿ. KBನವರು ಹಾಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಹಂಗಾಗಿ ಇನ್ನೇನು ನಮ್ಗೆ ಇನ್ನೊಂದು ತಿಂಗಳೊಳಗಡೆನೆ ಹಾಕೊಡ್ತೀವಿ ಅಂತ ಹೇಳಿದ್ದಾರೆ, ಹಾಕೊಡ್ತಾರೆ. ಆದ್ರಿಂದ ನಾನು ಸ್ವಂತ TC ಆದ್ಮೇಲೆ ನಾನು ಬೋರ್ ಮಾಡ್ಕೊಂತೀನಿ. ನಾನು ಅಕ್ಕಪಕ್ಕ ಇರೋರಿಗೆ ನಾನು ತೊಂದರೆ ಕೊಡಕ್ ಇಷ್ಟಪಡಲ್ಲ. ಮುಂಚೆನೂ ಬೇಕಾದ್ರೆ ಅವ್ರನ್ನು ಇಲ್ಲೇ ಇದ್ದಾರೆ ಅಕ್ಕಪಕ್ಕದಿರು, ಅವ್ರನ್ನು ಕೇಳ್ರಿ ನೀವು. ಅವ್ರು ಏನಾದ್ರು ತೊಂದರೆ ಕೊಡ್ತಾರ ಹಂಗಿದ್ರೆ ಅವರೇ ಹೇಳಿ. ಅವರು ಬೆಳೆ ಇಟ್ಟವ್ರೆ, ಆ ಬೆಳೆ ನಂದಾದ್ರೇನು ಅವ್ರದಾದ್ರೇನು ನಾನು ಎತ್ಬೇಡ್ರಿ ಅಂತಲೂ ಹೇಳಿದೀನಿ. ನಾವು ಎತ್ತಿಲ್ಲ ಸರ್. ಇಷ್ಟು ನಡೆದಿರೋ ಘಟನೆ ಅಂದ್ರೆ ತೊಂದರೆ ಕೊಡಲ್ಲ ನಾವು ಯಾರಿಗೂ. ನಮ್ಗೂ ಅವ್ರೇನು ಅಕ್ಕಪಕ್ಕದವ್ರು ಯಾರು ತೊಂದರೆ ಕೊಟ್ಟಿಲ್ಲ. ಯಾವ ಕಿಡಿಗೇಡಿಗಳು ಇವು ಮಾಡ್ರೆ ಕುರ್ತಿಯ ಹೊಟ್ಟೆ ಊರಿಗೆ.